ಪುಷ್ಪ ಟು ದ ರೂಲ್. ಸೊ ಈಗ ರಿಲೀಸ್ ಆಗಿರುವಂತ ಮೂವಿ. ಅದಕ್ಕೆ ನಮ್ಮ ಕನ್ನಡಿಗರು ಎಷ್ಟು ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ಮತ್ತೆ ಅದು ಬೇರೆ ರಾಜ್ಯಗಳಲ್ಲೂ ಕೂಡ ಚೆನ್ನಾಗಿ ಕಲೆಕ್ಷನ್ ಮಾಡ್ತಾ ಇದೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಚೆನ್ನಾಗಿ ಕಲೆಕ್ಷನ್ ಮಾಡ್ತಾ ಇದೆ. ಮತ್ತೆ ಅವರು ನಮ್ಮ ಭಾಷೆಯ ಫಿಲಂನ ಅವರ ಒಂದು ರಾಜ್ಯದಲ್ಲಿ ಚೆನ್ನಾಗಿ ಉಪಯೋಗ ಮಾಡ್ಕೊಂತಿದ್ರು. ಮತ್ತೆ ಥಿಯೇಟರ್‌ಗಳಿಗೆ ಚಾನ್ಸ್ ಕೊಡ್ತಾ ಇದ್ದಾರೆ ನಮ್ಮ ಮೂವಿನ ಅಂತ. ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋ ಏನಾದ್ರು ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫೇಸ್‌ಬುಕ್ ಯಾರಾದ್ರೂ ನೋಡ್ತಾರೆ ಮಿಸ್ ಮಾಡದೆ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಗೈಸ್. ಮೊದಲನೇದಾಗಿ ನಮ್ಮ ದರ್ಶನ್ ಅವರು ಅಲ್ಲು ಅರ್ಜುನ್‌ಗೆ ಒಂದು ಖಡಕ್ ವಾರ್ನಿಂಗ್ ಕೊಟ್ಟಿರುವಂತದ್ದು ಕಾರಣ ಏನು? ಅಲ್ಲು ಅರ್ಜುನ್‌ಗೆ ಕೊಟ್ಟಿರುವಂತ ಕಾರಣ ಏನು? ಅಂದ್ರೆ ಎಚ್ಚರಿಕೆನೆ ಕೊಟ್ಟಿರುವಂತ ಕಾರಣ ಏನು ಅಂತ ತಿಳಿಸ್ತೀನಿ. ಹೌದು, ಲಾಸ್ಟ್ ವರ್ಷ ಅಂದ್ರೆ ಹೋದ ವರ್ಷ ಅಲ್ಲು ಅರ್ಜುನ್ ಅವರು ಪುಷ್ಪ 1 ದ ರೈಸ್ ಮೂವಿನ ಬಿಡುಗಡೆ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಅವರ ಒಂದು ಫ್ಯಾನ್ಸ್‌ಗೆ ಖುಷಿ ಪಡಿಸೋದಾಗಿರ್ಬೋದು. ಖುಷಿನ ಯಾವ ರೀತಿ ಪಡಿಸ್ತಿದ್ರು ಅಂದ್ರೆ, ಸೊ ಪರ್ಟಿಕ್ಯುಲರ್ ಆಗಿ ಆ ಒಂದು ಭಾಷೆನ ಮಾತಾಡಿ ಅಲ್ಲಿರುವಂತ ಜನಗಳಿಗೆ, ಅಲ್ಲಿರುವಂತ ಫ್ಯಾನ್ಸ್‌ಗಳಿಗೆ ಖುಷಿನ ಪಡಿಸ್ತಿದ್ರು. ಸೊ ಈ ಒಂದು ಸಂದರ್ಭದಲ್ಲಿ ಕೊನೆಯದಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದು ಪ್ರೆಸ್ ಮೀಟ್ ಅಲ್ಲಿ ಭಾಗವಹಿಸ್ತಾರೆ. ಅದರಲ್ಲೂ ಕೂಡ ಲೇಟ್ ಆಗಿ ಬರ್ತಾರೆ. ಅಲ್ಲಿರುವಂತ ಜನನು ಕೂಡ ಪ್ರಶ್ನೆಗಳನ್ನ ಮಾಡ್ತಾರೆ. ಲೇಟ್ ಆಗಿ ಎಂತಕ್ ಬಂದ್ರಿ? ನಮ್ಗೇನ್ ಕೆಲ್ಸ ಇರಲ್ವಾ? ನಮ್ಮನ್ನ ಕರ್ಸ್ಬಿಟ್ಟು ನೀವು ಲೇಟ್ ಆಗಿ ಬಂದ್ರೆ ಅದಿಂಗೆ? ಯಾವ ರೀತಿ ಸರಿ ಅಂತ ಈ ಒಂದು ಪ್ರಶ್ನೆಗಳನ್ನು ಕೇಳ್ತಾರೆ. ಅದಕ್ಕೂ ಕೂಡ ಸಾರಿ ಅನ್ನೋದನ್ನ ವ್ಯಕ್ತಪಡಿಸ್ತಾರೆ. ಇನ್ನೊಂದಾಗಿ ಇಲ್ಲಿ ಕನ್ನಡದಲ್ಲಿ ಮಾತಾಡಿ ಅಂತ ಪ್ರೆಸ್ ಮೀಟ್ ಅಲ್ಲಿರುವಂತಹ ಜನಗಳು ಕೇಳಿದಕ್ಕೆ ಅವರು ಪುಷ್ಪ ಅಂದ್ರೆ ಸಾರಿ ಅಲ್ಲು ಅರ್ಜುನ್ ಅವರು ಏನ್ ಹೇಳ್ತಾರೆ ಅಂದ್ರೆ, ನಾನು ಕನ್ನಡ ಮಾತಾಡಲ್ಲ ಅಂತ ಒಂದು ಖಡಕ್ ಆಗಿ ಈ ಒಂದು ವಿಷಯನ ಹೇಳ್ತಾರೆ. ನಾವು ಕನ್ನಡಿಗರು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಬಂದಿರುವಂತ ಪ್ರತಿಯೊಬ್ಬ ಹೀರೋಗಳಲ್ಲೂ ಕೂಡ ಕನ್ನಡವನ್ನ ಮಾತಾಡ್ಸೋವಂಥದ್ದು ಮತ್ತೆ ಕನ್ನಡದಲ್ಲಿ ಮಾತಾಡೋದು ನಮ್ಗೆ ಒಂದ್ ರೀತಿ ಖುಷಿನೂ ಕೊಡುತ್ತೆ. ಮತ್ತೆ ಒಂದು ಮೆಸೇಜ್ ಕೂಡ ಕೊಟ್ಟಂಗಾಗುತ್ತೆ. ಬಟ್ ಇದ್ರಲ್ಲಿ ಅಲ್ಲು ಅರ್ಜುನ್ ಅವರು ಆ ನಮ್ಮ ಕನ್ನಡ ಮಾತಾಡಲ್ಲ ಅಂತ ಹೇಳಿದಕ್ಕೆ ಹೋದ್ ಸತಿ ಏನಾಗಿತ್ತು ಅಂತ ನಿಮ್ಗೂ ಚೆನ್ನಾಗಿ ಗೊತ್ತಿತ್ತು. ಇದ್ರ ಬಗ್ಗೆ ತುಂಬಾ ಕಾಂಟ್ರವರ್ಸಿಗಳು ನಡೆದಿತ್ತು. ಮತ್ತೆ ಟ್ರೋಲ್‌ಗಳು ತುಂಬಾ ಆಗಿದ್ವು. ಸೊ ಇದಾದ ನಂತರ ಬೇರೆ ಪ್ಯಾನ್ ಇಂಡಿಯಾ ಮೂವಿಗಳಿಗೆ ಬಂದ್ರೆ, ಹೌದು, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ರಿಲೀಸ್ ಆದಂತ ಮೂವಿಗಳು ತೆಲುಗು ಇಂಡಸ್ಟ್ರಿಗೆ ಕೊಟ್ರೆ, ತೆಲುಗು ಅಲ್ಲಿ ಅಂದ್ರೆ ಆ ಒಂದು ಬಾರ್ಡರ್ ಅಲ್ಲಿ ನಮ್ಮ ಕನ್ನಡ ಫಿಲ್ಮ್ಸ್‌ಗಳನ್ನ ಅತಿ ಹೆಚ್ಚು ಥಿಯೇಟರ್‌ಗಳು ತಗೊಳ್ತಾ ಇರ್ಲಿಲ್ಲ. ಕಾರಣ ಕೊಡ್ತಿದ್ವು ಏನಪ್ಪಾ ಅಂದ್ರೆ, ನಮ್ಮ ಇಂಡಸ್ಟ್ರಿಲಿ ಅನೇಕ ಫಿಲ್ಮ್ಸ್‌ಗಳಿದೆ. ನಾವು ಅದಕ್ಕೆ ಚಾನ್ಸ್ ಕೊಡ್ಬೇಕು. ಸೊ ಈ ರೀತಿಯಾದಂತ ಕಾರಣಗಳು ಕೊಡ್ತಾ ಇದ್ರು. ಇವಾಗ್ಲೂ ಕೂಡ ಬಗೀರಾಗೆ 2 ವಾರಗಳಲ್ಲೇ ಅದನ್ನ ಕ್ಲೋಸ್ ಮಾಡ್ಬಿಟ್ರು. 2 ವಾರನೂ ಅಲ್ಲ, 1 ವಾರದಲ್ಲೇ ಅತಿ ಕಡಿಮೆ ಥಿಯೇಟರ್‌ಗಳು ತಗೊಂಡಿರುವಂತದ್ದು ಅದು ತೆಲುಗು ಅಲ್ಲಿ. ತೆಲುಗು ಇನ್ ದ ಸೆನ್ಸ್ ತೆಲುಗು ಮಾತ್ರ ಅಲ್ಲ, ತೆಲುಗು ಹಾಗೂ ತಮಿಳು ಕೂಡ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅತಿ ಹೆಚ್ಚು ಪ್ರಿಫರೆನ್ಸ್‌ನ ಕೊಡ್ತಾ ಇಲ್ಲ. ಅವರೇ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ನಾವಿನ್ನ ಕೊಡ್ಬೇಕಾ? ಹೌದು, ಈಗ ನಮ್ಮ ಕನ್ನಡಿಗರು ಎಚ್ಚರಿಕೆಯಿಂದ ಪುಷ್ಪ 2 ಏನು ರಿಲೀಸ್ ಆಗಿದ್ಯಲ್ಲ, ಇವಾಗ ಸ್ಕ್ರೀನ್ಸ್‌ಗಳು ಏನ್ ಬಂದಿದೆ. 12,000 ಸ್ಕ್ರೀನ್ಸ್‌ಗಳು ಪುಷ್ಪ 2ಗೆ ಸಿಗಿರುವಂತದ್ದು. ಅದರಲ್ಲಿ ಕನ್ನಡ ಇಂಡಸ್ಟ್ರಿಲಿ ಅತಿ ಹೆಚ್ಚು ಕಡಿಮೆ. ಅದರಲ್ಲೂ ಕೂಡ ಕನ್ನಡದಲ್ಲಿ ಅಂದ್ರೆ ನಮ್ಮ ಇಂಡಸ್ಟ್ರಿಲಿ ಇರುವಂತ ಥಿಯೇಟರ್ಸ್‌ಗಳು ಕೂಡ ಆ ಒಂದು ಫಿಲಂನ ತಗೊಳ್ಳೋಕೆ ಹಿಂಜರಿತಾ ಇದ್ದಾವೆ. ಮೂವಿ ಎಷ್ಟೇ ಚೆನ್ನಾಗಿರ್ಲಿ, ನಮ್ಮ ಕನ್ನಡ ಮೂವಿ ಎಷ್ಟೇ ಚೆನ್ನಾಗಿದ್ರು ಕೂಡ ಅವರ ಒಂದು ಇಂಡಸ್ಟ್ರಿಲಿ ನೋಡ್ತಾ ಇರ್ಲಿಲ್ಲ. ಬೇಗ ಥಿಯೇಟರಿಂದ ಕಿತ್ತಾಕ್ಬಿಡೋರು. ಸೊ ಈಗ ನಾವು ಅದನ್ನೇ ಅವ್ರಿಗೆ ಎಚ್ಚರಿಕೆ ರೀತಿಲಿ ಮಾಡ್ತಿರುವಂತದ್ದು. ಆ ಸೊ ಈ ರೀತಿಯಾಗಿ ನಡ್ಕೊಂತ ಬಂದಿದೆ. ಸೊ ಈ ಒಂದು ಇದನ್ನ ಅಂದ್ರೆ ಲಾಸ್ಟ್ ಇಯರ್ ಏನಾಯ್ತು, ಆ ಒಂದು ಇದಕ್ಕೆ ದರ್ಶನ್ ಅವರು ಇಂಡೈರೆಕ್ಟ್ ಆಗಿ ಒಂದು ಮೆಸೇಜ್‌ನ ಕೊಟ್ಟಿದ್ರು. ಏನಪ್ಪಾ ಅಂದ್ರೆ, ನಮ್ಮ ಕನ್ನಡ ಇಂಡಸ್ಟ್ರಿಲಿ ಅನೇಕ ನಟರು ಇರುವಂತದ್ದು. ಅಂದ್ರೆ ಜೂನಿಯರ್ ಆಕ್ಟರ್ಸ್‌ಗಳು ಇರುವಂತದ್ದು. ಅವ್ರಿಗೆ ನಾವು ಪ್ರಿಫರೆನ್ಸ್ ಕೊಟ್ರೆ ನಮ್ಗೆ ಬೇರೆ ಭಾಷೆಗಳೇ ಬೇಡ. ಮತ್ತೆ ಬೇರೆ ಭಾಷೆಗಳನ್ನ ನಾವೇಂತಕ್ಕೆ ಎನ್ಕರೇಜ್ ಮಾಡೋದು? ಬೇರೆ ಇಂಡಸ್ಟ್ರಿಲಿ ಬರುವಂತ ಫಿಲ್ಮ್ಸ್‌ಗಳನ್ನ ನಾವೇಂತಕ್ಕೆ ಬೆಳ್ಸೋದು? ನಮ್ಮ ಇಂಡಸ್ಟ್ರಿಲಿ ಇರುವಂತವ್ರನ್ನ ಫಸ್ಟು ನಾವು ಬೆಳ್ಸೋಣ ಅಂತ ಖಡಕ್ ಆಗಿ ಖದರ್ ಆಗಿ ನಮ್ಮ ದರ್ಶನ್ ಅವರು ಇಂಡೈರೆಕ್ಟ್ ಆಗಿ ಲಾಸ್ಟ್ ಇಯರ್ ಕೊಟ್ಟಿರುವಂತದ್ದು. ಈಗ ಅದು ಕೂಡ ಟ್ರೋಲ್ ಆಗ್ತಿರುವಂತದ್ದು. ಅದು ಕೂಡ ಆರ್ಟಿಕಲ್ಸ್‌ಗಳಲ್ಲಿ ಟ್ರೆಂಡ್ ಆಗ್ತಿರುವಂತದ್ದು ಈಗ ಕಂಡು ಬರ್ತಾ ಇದೆ. ಸೊ ಕನ್ನಡ ವಿಷಯಕ್ಕೆ ಬಂದ್ರೆ ಮೊದಲನೇ ಹೀರೋ ನಿಂತ್ಕೊಳ್ಳೋದು ನಮ್ಮ ಡಿ ಬಾಸ್ ದರ್ಶನ್ ಅವರೇ. ಯಾವುದೇ ರೀತಿ ಇರ್ಲಿ, ಯಾವುದೇ ಹೀರೋ ಇರ್ಲಿ, ಅವ್ರನ್ನ ಎದುರಾಕೊಂಡು ದರ್ಶನ್ ಅವರು ನಿಂತ್ಕೊಳ್ಳುವಂತದ್ದು. ಈ ಒಂದು ಕಾರಣದಿಂದ ದರ್ಶನ್ ಫ್ಯಾನ್ಸ್‌ಗಳು ಈ ಒಂದು ಕಾರಣಕ್ಕೆ ಅತಿ ಹೆಚ್ಚು ಇಷ್ಟಪಡ್ತಾರೆ ನಮ್ಮ ದರ್ಶನ್ ಅವರು. ಸೊ ವಿಡಿಯೋ ಏನಾದ್ರು ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.